ಸೊ ಹೇಳು ಒಂದೇ ಹೇಳ. ಅದೇ ಶಿವ, ನೀನೇನೋ ಅಪ್ಪನ ಮಾತು ಕೇಳಲ್ವಂತೆ ಅಂತ ಜನಗಳು ಮಾತಾಡವ್ರೆ. ಬೆಡ್ತಷ್ಟು ಪ್ರೀತಿ ಇಟ್ಕೊಂಡಿರೋ ಅಪ್ಪಯ್ಯ ನೊಂದ್ಕೊಳ್ಳಲ್ವೇನ್ಲ? ಬಿಡು ಹೋಗ್ಲಿ. ಬಸ್ಸು ಯಾರಲ್ಲ ಅದು ಹೇಳಿದ್ದು? ಹೇಳ. ನಾ ಹುಟ್ಲಿಲ್ಲ ಅನ್ಸ್ಬಿಟ್ಟೇನು? ಶಿವ, ಸಮಾಧಾನ ತಕ. ಇವರು ನಾನು ಅಂದ್ಕೊಂಡಷ್ಟು ಕ್ರಿಮಿನಲ್ಗಳಲ್ಲ. ತುಂಬ ಅಂದರೆ ತುಂಬ ಮುಂದುವರೆದಿರೋ ಕೆಟ್ಟ ಕ್ರಿಮಿನಲ್ಗಳು. ಇವ್ರನ್ನ ತಿದ್ದೋದಕ್ಕಂತೂ ಸಾಧ್ಯನೇ ಇಲ್ಲ, ಅದಂತೂ ಕನ್ಫರ್ಮ್. ಆದರೆ ಏನು ವಿಷಯ ಮಾತಾಡ್ತಿದ್ದಾರೆ ಇಲ್ಲಿ? ಶಿವ, ಅಪ್ಪಯ್ಯ 4-5 ಪತ್ರ ಮಾಡ್ಸವ್ರೆ. ಅದಕ್ಕೇನೋ ನಿನ್ನ ಸೈನ್ ಬೇಕಂತೆ. ಈಗ ಅಳೋಂಥದ್ದೇನಾಗಿದೆ? ಸುಮ್ಮನೆ ಮಲಗಿದ್ದೀನಿ ಅಷ್ಟೇ, ಆರಾಮಾಗಿದ್ದೀನಲ್ವಾ? ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅರ್ಸ ಆದರೆ ಊರು ನಡಗುತ್ತೆ, ಮುದುಕ ಆದರೆ ಗಡ್ಡ ನಡಗುತ್ತೆ. ವಯಸ್ಸಾದ್ಮೇಲೆ ಇದೆಲ್ಲ ಸಹಜ ಅಲ್ವಾ? ನಾನು ಚೆನ್ನಾಗೇ ಇದ್ದೀನಿ, ಏನೂ ಆಗಿಲ್ಲ. ಪಾರಿಗುಡಿ ಮಕ್ಕಳವ, ನನ್ನ ಕೈ ಬಿಡ್ತಾಳೆ ಹೇಳು? ಪಾರ್ವತಿ, ಒಂದೇ ಅಮ್ಮ, ನೀನು ಇವ್ರ ಥರ ಎಲ್ಲ ಅಳ್ತಾ ನಿಂತ್ಕೋಬೇಡ. ನೀನೇ ಎಲ್ರಿಗೂ ಸಮಾಧಾನ ಹೇಳ್ಬೇಕು. ನೀವ್ಯಾರೂ ತಪ್ಪು ತಿಳ್ಕೊಬೇಡಿ. ನಾನು ಅಪ್ಪನ ಜೊತೆ 5 ನಿಮಿಷ ಮಾತಾಡೋದಿದ್ದೆ. ಎಲ್ಲರೂ ಹೊರಗಡೆ ಇರ್ತೀರಾ? ನಿಮಗೆ ಹೇಳ್ತಿರೋದು. ಇಷ್ಟೆಲ್ಲ ಹಾಕಿತ್ತು ನನ್ನಿಂದಾನೆ ಅಪ್ಪ. ನಾನೇ ಇದಕ್ಕೆಲ್ಲ ಕಾರಣ ಆಗೋಗ್ಬಿಟ್ಟೆ. ಛೇ, ಅಂಬಾರಿ ಮೇಲೆ ಕೂತಿದ್ರು ಮುಂಗಾರು ತಪ್ಪಲ್ಲಮ್ಮ. ಈ ರೀತಿ ಆರೋಗ್ಯ ನನಗಾಗಿರೋದಕ್ಕೆ ನೀನು ಯಾಕಮ್ಮ ಕಾರಣ ಅನ್ಕೋತೀಯ? ಶಿವ, ತಗೋ. ಎಲ್ಲ ತಕ್ಕ ಬಂದಿದ್ಯಾ? ಎಲ್ಲ ಒಟ್ಟಿಗೆ ತಂದ್ಬಿಡು, ಎಲ್ಲ ಒಟ್ಟಿಗೆ ಸಹಿ ಹಾಕ್ಬಿಡ್ತೀನಿ ನಾನು. ಸದ್ಯಕ್ಕೆ ಸಾಕಲ್ಲ. ಸೈನ್ ಹಾಕೋದ್ರಿಂದ ಅಪ್ಪಯ್ಯ ಹುಷಾರಾಯ್ತಾರೆ ಅಂದರೆ ಅದಕ್ಕಿಂತ ನಮ್ಗೆ ಏನು ಬೇಕಲ್ವೇ? ಆಯ್ತಕ್ಕಲ್ಲ, ಬೆಂತ ಇಲ್ಲಿ ಮಗಳವ, ನಮ್ಮ ಮಾವಯ್ಯ ಹುಷಾರಾಗಬೇಕು. ಅವ್ರು ನನ್ನಿಂದ ಹುಷಾರಾಯ್ತಾರೆ ಅಂದರೆ ನಾನು ಏನು ಬೇಕಾನ ಮಾಡ್ತೀನಿ. ಮಾವನ ತಂದೆ ತುಂಬ ಕುಡಿತಾರೆ. ಅದು ಯಾವ ಟೈಮಲ್ಲಿ ಆಸ್ತಿ ಬರ್ಕೊಟ್ರು, ಆಡ ಇಟ್ರು, ನಿನಗದು ಹೇಗೆ ಬರ್ಕೊಟ್ರು ನನಗಂತೂ ಗೊತ್ತಿಲ್ಲ. ಆದರೆ 150 ಎಕರೆ ಆಸ್ತಿನ
ಈ ಥರ ಮೋಸದಿಂದ ಬರ್ಸ್ಕೊಳ್ಳೋದಕ್ಕೆ ಚೀಪಾಗಿ ನಾಟಕ ಮಾಡ್ತಿದ್ಯಲ್ಲ, ಇದಕ್ಕೆಲ್ಲ ಅಂತ್ಯ ಹಾಡೋದು ನಾನು. ನನ್ನ ಮಾವನಿಂದ ಒಂದೇ ಒಂದು ಇಂಚ್ ಜಾಗನೂ ಸಿಗ್ತಿರೋ ಹಾಗೆ ನಾನು ಮಾಡ್ತೀನಿ. ನನ್ನ ಮಾವ ಯಾವುದೇ ಕಾರಣಕ್ಕೂ ಸೈನ್ ಮಾಡಲ್ಲ. ಸುಮ್ಮನೆ ಈ ನಾಟಕ ಎಲ್ಲ ಬಿಟ್ಟು ಹೊರಗೆ ಬನ್ನಿ. ನಿಮಗೆ ಹೇಳ್ತಿರೋದು, ನಾನು ಡಾಕ್ಟರೇ. ನಾನು ಬಾಗಿಲು ತೆಗ್ದಾಚೆ ಹೋಗಿ ನಿಮಗೇನೂ ಆಗಿಲ್ಲ ಅಂತ ನಿಜ ಹೇಳಿದ್ರೆ ಕಣ್ಣೀರು ಹಾಕ್ತಿರೋ ಜನರು ಕಲ್ಲು ಹಾಕೋದಕ್ಕೂ ಯೋಚನೆ ಮಾಡಲ್ಲ. ಯಾಕಂದರೆ ಅವರು ಅಷ್ಟು ಈಸಿಯಾಗಿ ನಂಬ್ತಾರೆ, ಈಸಿಯಾಗಿ ಜಡ್ಜ್ ಕೂಡ ಮಾಡ್ತಾರೆ. ನೀವಾಗಿ ನೀವೇ ಬಂದರೆ ನಿಮ್ಮ ಮರ್ಯಾದೆ ಉಳಿಯುತ್ತೆ. ಎದ್ದು ಬನ್ನಿ.